ಥ್ಯಾಂಕ್ ಯು. ಅಲ್ಲೆಲ್ಲೆಲ್ಲೆಲ್ಲ ಕೂತ್ಕೊಂಡಿದ್ರಿ. ಆಕ್ಚುಲಿ ಇವತ್ತ ಕಾರ್ಯಕ್ರಮ ನಾವು ಪ್ರಚಾರ ಮಾಡಿದ್ದ ಮಧ್ಯಾಹ್ನ 2ಕ್ಕೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮ್ ನೋಡಿಕೊಂಡು ಬಹಳ ಜನ ದೂರ ದೂರದಿಂದ ಊರಿಂದ ಬರಾಕತ್ತಾರಲ್ಲ. ಸೊ ಬಹಳ ಜನ ಇಂಡಿಯಿಂದ ತಾಲೂಕಿನಿಂದ ಬರಾಕತ್ತೀನಿ ಅಂತ ಫೋನ್ ಹಚ್ಚಿದ್ರು. ಬ್ಯಾಟ ಸರ್ ಭಾಳ ದೂರ ಆಗತ್ತಂದೆ. ಆದರೂ ಮೈಲಾರಿ ಅಭಿಮಾನಿಗಳದಲ್ಲ, ನಿಜವಾಗ್ಲೂ ಮೈಲಾರಿ ಬಹಳ ಪ್ರೀತಿಯಿಂದ ನಾನು ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ನಾನು ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಅಷ್ಟು ಸರಳ ಅಲ್ಲ. ಆ ಭಗವಂತ ಎಲ್ಲರಿಗೂ ಎಲ್ಲಾ ಶಕ್ತಿಯನ್ನು ಕೊಟ್ಟಿರ್ತಾನಂತ. ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವಂತ ಶಕ್ತಿ ಕೆಲವು ಕಲಾವಿದರಿಗೆ ಕೊಟ್ಟಿರ್ತಾರಂತ. ಅಂತ ಕೆಲವೇ ಕಲಾವಿದರುಗಳಲ್ಲಿ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಕೂಡ ಒಬ್ಬರು ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ನಾನು ನಿಜ ಹೇಳ್ಬೇಕಂದ್ರೆ ಮಲ್ಲು ಬಾಯಿಲ್ ಎಲ್ಲಿದೆ. ಆಕ್ಚುಲಿ ಇವತ್ತು ಕಾರ್ಯಕ್ರಮ ಸಂಪೂರ್ಣ ಜವಾಬ್ದಾರಿ ಇವನೇ ತಗೊಂಡನ. ಯಾರ್ಯಾರಿಗೆ ಏನೇನು ಹೇಳ್ಬೇಕು, ಏನೇನು ಮಾಡ್ಬೇಕು, A to Z. ನನಗೆ ಇವತ್ತು ಬಹಳ ಖುಷಿಯಾಗಿದ್ದು ಏನಂತಂದ್ರ, ಒಂದು ಮಲ್ಲು ತಟ್ಟಿಯವರು ಇವತ್ತ ಒಬ್ಬ ಕಲಾವಿದನಾಗಿ ಬಂದಿರಲಿಲ್ಲ, ಒಬ್ಬ ಸಾಹಿತ್ಯವನ್ನ ಬರಿತಕ್ಕಂಥದ್ದಾಗಿರ್ಬೋದು, ಏನೋ ಒಂದು ಕಲಾರಂಗದೊಳಗೆ ಒಂದು ಹೆಜ್ಜೆ ಇಡಕ್ಕಂತ ಪುಟ್ಟದಾಗ ಹೆಜ್ಜೆ ಇಡ್ಕೊಂತ ಬಂದ. ಇವತ್ತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ಹಲವಾರು ಹಾಡುಗಳನ್ನು ಬಿಟ್ಟು ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಮುಟ್ಟ್ಯಾನಂದ್ರ ಮೊದಲು ಮಲ್ಲು ತಟ್ಟಿಗೆ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಅದು ಖುಷಿ ವಿಷಯ ಒಂದು. ಇನ್ನೊಂದು, ಇವತ್ತು ಮೈಲಾರಿಯವರು ಇವತ್ತು ನಿನ್ನನ್ನು ನೋಡಕ್ಕ ನನಗೆ ಎಷ್ಟು ಖುಷಿ ಆಗೈತಿ. ಇವತ್ತು ಮುದ್ದೇಬೇಳ ತಾಲೂಕಿನೊಳಗ ಬೇರೆ ಇಂಡಿಯಿಂದ, ಸುರಪುರದಿಂದ, ಆಮೇಲೆ ಹುಣಸಿಗಿಂದ ಇವತ್ತು ನನಗೆ ಫೋನ್ಗಳು ಬಂದಿದ್ದು. ನಾನು ಮಧ್ಯಾಹ್ನ 2ಕ್ಕೆ ಅಪ್ಲೋಡ್ ಮಾಡಿ, ನಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಅಲ್ಲಿ ತನಕ ಅಪ್ಲೋಡ್ ಮಾಡಿಲ್ಲ ನಾನು. 2 ಗಂಟೆಗೆ ಅಪ್ಲೋಡ್ ಆದ 2 ತಾಸಿಗೆ ವೈರಲ್ ಆಗೈತೆ ಅದು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವೈರಲ್ ಆಗೈತಿ. ಸಾವಿರ ಗಟ್ಟಲೆ ಜನ ನೋಡ್ಕೊಂಡು ಇವತ್ತು ಭಾಳ ಜನ ಏನೋ ಬಾದೂರಿಂದ ಬರಾಕತ್ತಿದ್ರು. ಇವತ್ತು ಯಾವುದು ಈ ಕಡೆ ರಾಯಚೂರು ಅಭಿಮಾನಿ ಇಬ್ರು ಫೋನ್ ಹಚ್ಚಿದ್ರು. ಸರ್ ನಾವು ಇಬ್ರು ಇದೀರಿ ಸರ್, ಬೈಕ್ ತಗೊಂಡು ಮೈಲಾರಿ ನನ್ನ ಹಾಡ ಕೇಳಬೇಕು ಅಂತ ಬರಾಕತ್ತಾರಲ್ಲ. ಅವ್ರಿಗೆ ಒಂದೇ ಮಾತೇಳಿ ಸರ್, ನೀವು ಬರೋದ್ರಾಗ ಟೈಮ್ ಭಾಳ ಆಗತೈತಿ. ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಅಭಿಮಾನಿಗಳು ಯಾವಾಗ್ಲೂ ಕೂಡ ಅವ್ರ ಜೊತೆಗೆ ಕೊಡ್ರಿ. ಇವತ್ತ ಮೈಲಾರಿ ಇವತ್ತಿಷ್ಟು ಬೆಳೆದಾನಂದ್ರ ಅದು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ. ಅದು ನಮ್ಮಿಂದ ಅಲ್ಲ, ನೀವು ಬೆಳೆಸಿರ್ತಕ್ಕಂಥದ್ದು. ಮೈಲಾರಿ ಅವ್ರಿಗೊಂದ್ಸಲ ಗಟ್ಟಿಯಾಗಿ ಜೋರ ಚಪ್ಪಾಳೆ ಬರಲಿ. ಒಂದಣ್ಣಾಜಿ, ನಡೆಯೋ ಮನುಷ್ಯ ಎಡುವುದು ಸಹಜ. ಅದು ಏನೇ ಇದ್ರೂ ಕೂಡ ಗಟ್ಟಿಯಾಗಿ ನಿಂತುಕೊಂಡು ಮತ್ತೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನಿಗಳ ಮನಸ್ಸನ್ನು ಮುಟ್ಟಿಕೊಂಡು ಅಭಿಮಾನಿಗಳ ಹೃದಯವನ್ನು ಗೆದ್ದು ಇವತ್ತು ಮತ್ತೆ ನೀವೆಲ್ಲರೂ ಪ್ರೀತಿಯಿಂದ ಎಲ್ಲಾ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಕಲಾ ಸಿಂಚನ ತಂಡದ ಒಂದು ಸಂತೋಷ, ಸಡಗರ, ಸಂಭ್ರಮ, ಒಂದು ಉದ್ದೇಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲಾ ಕಲಾವಿದರ ಜೊತೆಯಾಗಿ ನಾವಿರ್ತೀವಿ, ಮತ್ತೊಮ್ಮೆ ನಿಮ್ಮ ಜೊತೆಯಾಗಿರ್ತೀವಿ. ಬರ್ಲಿ ಆಗಲೇ ಬರೀ ಚಪ್ಪಾಳೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈಗ ಮೈಲಾರಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಪಲ್ಲವಿ ಅಮ್ಮ ಬಂದ್ರೆ ಭಾಳ ಖುಷಿ ಆಯ್ತು ಇವತ್ತ. ಯಾಕಂದ್ರೆ ಪಲ್ಲವಿ ಅಮ್ಮನ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಸೊ ಯಾಕಂದ್ರೆ ಪಲ್ಲವಿ ಅಮ್ಮ ಆ ಭಾಗದೊಳಗೆ ಗಜೇಂದ್ರಗಢದೊಳಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಡದಾರ. ನೀ ಯಾವಾಗ ಹೋಗ್ತೀನಿ? ನನಗ ಅವಾಗ ಸ್ವಲ್ಪ ಸಣ್ಣ ಇದ್ದೆ, ಹೊತ್ತಾನೆ. ಈಗ ಸಾಧ್ಯ ಆಗೋಲ್ಲ. ಹೊರತ ಮನುಷ್ಯ ಯಪ್ಪ ಸಾಕ್ಷಿ ಹೊಟ್ರು ಇಲ್ಲ, ನಮ್ಮ ಮಂದಿ ಐತಿ ಬನಶಂಕರ ಗುಡಿಯ ನೋಡ್ಯಾರ. ಹುರುಪ್ ಹೆಚ್ಚಾಗಿ ಅಲ್ಲಿ ವಾಯರ್ ಹಿಡಿದಿಯಪ್ಪ, ಎಲ್ಲ ಕಡೆ ಹೋಗಿ ಬರ್ಸತ್ತ. ಹಾ, ಓಕೆ, ಇರ್ಲಿ. ಮೈಲಾರಿ ಏನ್ ಅಲ್ಲ, ಮೈಲಾರಿ ಏನ್ ಇಲ್ಲಿ ಹೊತ್ತಾನ ನಡ್ದೈತಿ. ಬ್ಯಾರೆ ಊರಾಗ ಎಲ್ಲೂ ಹೊತ್ತಿಲ್ಲ, ಹೊರಕ್ ಆಗೋದೂ ಇಲ್ಲ. ತಾಕತ್ ಕಡಿಮೆ ಆಗೈತಿ ಹುಡುಗರು. ಇಲ್ಲಿ ಹೊತ್ತರು ಹೊತ್ತಂಗ, ಎಲ್ಲಿ ಹೊತ್ತರು ಹೊತ್ತಂಗ ಒಟ್ಟು ಹೊತ್ತಿವಿಲ್ಲ. ಮುದ್ದೆ ನಾನು ಹೊರಾಕ ನಾನು ನಿನ್ಗ ಅಷ್ಟು ಅಡಿಗೆ ಮಾಡಿ ಹಾಕಿಲ್ಲ. ಯಾವ ಮಗ ಹೇಳ, ನೀವ್ ಮಾಡಿ ಹಾಕಿ ತಿಂದಿದ್ದೆ ಅಂದ್ರೆ ನಾ ಯಾವಾಗ ಹೋಗ್ತೀನಿ. ಮತ್ತೆ ಇಷ್ಟು ದಿನ ಮಾಡಿ ಹಾಕಿ ತಿಂದು ಇವತ್ತು ನಮ್ಮ ಮನೆ ಬೆಳೆದ್ ನಿಂತೇನ. ನಾ ಮಾಡಿ ಹಾಕಿದಲ್ಲೇ ನೋಡಿ, ಇಲ್ಲಿ ಹೊಟ್ಟಿನೂ ತುಂಬಿದವರು, ರಟ್ಟಿನೂ ಗಟ್ಟಿರೋದು. ನೀನು ಮ್ಯಾಗ ಗೋಪಾಲ್ ಸರಿಗೆ ಮಾಡಿ ಹಾಕ್ಯಾವ. ಯಾಕಂದ್ರೆ ಅವರು ಜಿಮ್ ಹೊಂಟ್ರಂತ ನೋಡಲ್ಲ. ಹೌದ್ರಿ? ಒಂದ್ ಮಾತ್ ತಪ್ಪು ಇಲ್ಲ ಮಾಮ ಮುಂದ್ ಬಾ. ಮಾಮ ಅನ್ಬಾನಿ ಅವ್ರ ನೀ ಮಾಮ ಅನ್ಬೇಕು. ನಾಳೆ ಬರಿಗಾರ ತಮ್ಲೈನ್ ಮಾಡ್ಬೇಕು. ನಾವ್ ಹೋಗ್ಬಿಡ್ತೀವಿ ನೋಡು. ಅಪೇಕ್ಷೆ ಮೇರೆಗೆ ಇದು ಕೇಳತ್ತಾರ, ಖಂಡಿತವಾಗಿ ಹಾಡ್ತೀವಿ ಅಂತ ಹೇಳ್ತಾ ಅಣ್ಣ. ಅಪೇಕ್ಷೆ ಮೇರೆಗೆ ಹಾಡನ್ನು ಕೇಳ್ಯಾರ, ಅಪೇಕ್ಷೆ ಮೇರೆಗೆ ಪಲ್ಲವಿ ಮಗ ನೀವು ಹೊತ್ಕೋಬೇಕಂತ ಹೇಳತ್ತಾರ. ಆಗಲ್ ಬಿಡ್ರಿ, ಬೇಡ. ಹಿರಿಯರು ಅಲ್ಲ, ಹಿರಿಯರ ಮುಂದ ರಕ್ತ ಕಾರ್ ಸತ್ತಿಗಿತ್ತಾನ. ತಡಿ ಹೇಳ್ಬಿಡ್ತೀನಿ. 4 ವರ್ಷ ಆಗೈತ್ರಿ. ನಿನ್ನೆಲ್ಲ ಮೊನ್ನೆ ಶಿಸ್ತು ಇಟ್ಟಂಗಿ ಹೋಗ್ತೀವಿ ತಲೆ ಮ್ಯಾಗ, ಮನಿ ಮ್ಯಾಗ. ಅದು ಹಿಂಗಾಗಿ ಎಲ್ಲಾ ಕಡೆ ಫುಲ್ ಬ್ಯಾಕ್ ಪೇನ್ ಬಂದವು. ಬೇಡ, ಮತ್ ನಾಳೆ ಬರೋಣ. ನಾ ಮುಂಜಾನೆ ಅಣ್ಣ ಇಬ್ರು ಕೂಡ ಹೊತ್ಕೊಳ್ಳೋಣ. ಸರ್ ನೀವು ಕಾಲ್ ಹಿಡ್ಕೋರಿ, ನಾ ಕೈ ಹಿಡ್ಕೋತೀನಿ. ಚೂರ್ಯಾಡಿ ಹೋಗ್ಬಿಡ್.
ನಾವ್ ಹೋದ್ನಿ ಅಂದ್ರ ಮನ್ಯಾಗ ಅಡಿಗೆ ಮಾಡಕ್ ರೊಟ್ಟಿ ಮಾಡೋದು. ಏ ಊರ್ ತುಂಬಾ ಅಂಗಡಿ ಜಕ್ಕ ನಡಿ ಎಗ್ರೆಸ್ತೀನಿ ಜೀವನ ಮಾಡಿದ್ವಿ ಬಂದಾಣಿಕೆ ಬೊಬ್ಬನಿ. ಮಾಮ ಬುಬ್ಣಿ ಅನ್ಬೇಡ ನಂಗ ಮತ್ ನಾ ಹೇಳ್ತ ನೋಡು. ಹಾ ಓಕೆ. ಹಲೋ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಹೌದಾ ಹೆಣ್ಣುಲಿ ನಮ್ ತಂಗಿ. ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಂಗಿ ಬಿಡಬೇಡ ಯಬಸ್ಸು. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ತಾನು ತದನ ತನ ತಾನು ತದನ ತನು ತಾನು ತದನ ತನ ತಾನು ತದನ ತ ನಾನಯ್ಯ ಬೊಂಬೆ ನಾನಯ್ಯ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ ಹಗಲೆಲ್ಲ ನೆನಸಿ ഇരുಳೆಲ್ಲ ಬಯಸಿ ಬಳಲದೆಯ ಜೀವ ಕೇಳನ್ನ ಚೆಲ್ಲುವ ಬಾಳ ಬಂಗಾರ